ಓಂ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಪೂಜೆಗಳು, ಪುನಸ್ಕಾರ, ಯಜ್ಞ ಯಾಗಾದಿಗಳು, ಹೋಮಗಳು, ಮನೆಯಲ್ಲಿ ಪೂಜೆ, ದೇವಸ್ಥಾನದಲ್ಲಿ ಪೂಜೆ, ಎಲ್ಲೋ ಒಂದು ಕಡೆ ಬೇರೆ ಕಡೆ ನಾವು ಹೋಮ ಹವನಗಳು ಮಾಡಿಸೋದ್ರ ಜೊತೆಗೆ ನಮ್ಮಲ್ಲಿ ಷೋಡಶೋಪಚಾರ ಪೂಜೆಗಳು ಅಂತ ಏನು ಕರಿತೀವಿ, 16 ವಿಧದ ಪೂಜೆಗಳನ್ನು ನಾವು ಮಾಡೋ ಜೊತೆಗೆ ನಮ್ಮ ಮನೆಯಲ್ಲಿ ಆರತಿ ಮಾಡ್ತೀವಿ, ಹೂವನ್ನು ಏರಿಸ್ತೀವಿ, ಹಾಗೆ ಅಭಿಷೇಕ ಮಾಡ್ತೀವಿ. ಎಲ್ಲದರ ಜೊತೆಗೆ ನಾವು ಅಗರಬತ್ತಿ ಧೂಪ ಅಂತ ಏನು ಕರಿತೀವಿ, ಅದು ಧೂಪ ಅಗರಬತ್ತಿ ಅಥವಾ ಇದನ್ನು ನಾವು ದೇವರಿಗೆ ಬೆಳಗಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆರತಿ ಬೆಳಗ್ತೀವಿ. ಕೆಲವರು ಕರ್ಪೂರದ ಆರತಿ ಇರ್ಬೋದು, ತುಪ್ಪದ ಆರತಿ ಇರ್ಬೋದು, ಅವರವರ ಶಕ್ತಾನುಸಾರ, ಅವರವರ ಭಕ್ತಾನುಸಾರ, ಅವರವರ ಭಕ್ತಿಯ ಅನುಸಾರ ಮಾಡ್ಕೊಂಡು ಹೋಗ್ತಾರೆ. ಇವತ್ತಿನ ದಿವಸ ಅಗರಬತ್ತಿಯ ವಿಷಯವನ್ನು ಬಂದಾಗ ಧೂಪ ಅಂತ ನಾವೇನು ಕರಿತೀವಿ, ಈ ಷೋಡಶೋಪಚಾರ ಪೂಜೆಗಳಲ್ಲಿ ಅಗರಬತ್ತಿ ಧೂಪ ಅಂತಕ್ಕಂಥದ್ದು ನಮಗೆ 2 ವಿಧ. ಒಂದು, ಭಗವಂತನನ್ನು ಒಲಿಸ್ಕೊಳ್ಳೋಕ್ಕೆ, ಧನಾತ್ಮಕ ಶಕ್ತಿಗಳನ್ನು ವೃದ್ಧಿಸ್ಕೊಳ್ಳೋಕ್ಕೆ, ಮನೆಯಲ್ಲಿ ಒಂದು ಸುವಾಸನೆಯನ್ನು ಉಂಟು ಮಾಡ್ಕೊಳ್ಳೋಕ್ಕೆ ನಾವು ಧೂಪವನ್ನು ಹಾಕಿದ್ರೂ ಕೂಡ ಅಲ್ಲಿ ಅಂತರಾತ್ಮದಲ್ಲಿ ಒಂದು ಆ ಪರಮಾರ್ಥ ಅಂತ ಏನಿದೆ ಅಂದರೆ ಅದು ವಾಸ್ತು ದೋಷವನ್ನು ಹೋಗಲಾಡಿಸುತ್ತೆ. ಮನೆಯಲ್ಲಿ ವಾಸ್ತು ಅಂಶಗಳೇನಾದರೂ ಇದ್ದರೆ, ವಾಸ್ತು ಕೆಟ್ಟ ಅಂಶಗಳಿದ್ದರೆ ಆ ಧೂಪದಿಂದ ಮನೆಯಲ್ಲಿ ಆ ಒಂದು ಕೆಟ್ಟ ಅಂಶಗಳು ಹೊರಟೋಗುತ್ತೆ. ಯಾರಾದರೂ ಈಗ ದೈವಾಧೀನರಾದಂಥ ಸಂದರ್ಭದಲ್ಲಿ ನಾವು ಹೇಳ್ತಾ ಇರ್ತೀವಿ, ಆ ಮನೆಯಲ್ಲಿ ಅವರು ದೈವಾಧೀನರಾದಂತಹ ದಿನದಿಂದ ಎಕ್ಸಾಕ್ಟ್ 12 ದಿನ, 11 ಅಲ್ಲ 12 ದಿನ, 11ಕ್ಕೆ ಕಾರ್ಯಗಳು ಮಾಡಿದ್ರೂ ಕೂಡ ನೆಕ್ಸ್ಟ್ ಡೇವರೆಗೂ ಕೂಡ ಸಾಂಬ್ರಾಣಿಯನ್ನು ಹಾಕಿ, ಆ ಮನೆಯೆಲ್ಲ ಸಾಂಬ್ರಾಣಿಯನ್ನು ಹಾಕಿ ಅಂತ ನಾವು ಎಷ್ಟೋ ಜನಕ್ಕೆ ಹೇಳ್ತಾ ಇರ್ತೀವಿ. ಯಾಕೆಂದರೆ ಆ ಮನೆಯಲ್ಲಿ ಒಂದು ಧನಾತ್ಮಕ ಶಕ್ತಿಯನ್ನು ವೃದ್ಧಿಸೋದಕ್ಕೆ ಕೂಡ ಆಗುತ್ತೆ, ಮನಸ್ಸಿನ ಪರಿವರ್ತನೆ ಕೂಡ ಆಗುತ್ತೆ. ಇಂದು ಧೂಪ ಅಥವಾ ಅಗರಬತ್ತಿ ಅಥವಾ ಅಗರ್ ಅಂತ ಅದನ್ನೇನಂತಾರೆ ಕೋವಿಲ್ ಅಂತೇನೂ ಕರೀತಾರೆ, ತಮಿಳಿಂದ ಬಂದಿದ್ದಂಥ ಒಂದು ಪದ ಕೂಡ ಇದಾಗಿರುತ್ತೆ. ಇದು ಒಂದು ಭಾರತ ದೇಶದಲ್ಲಿ ಒಂದು ದ್ರವ್ಯಗಳನ್ನೆಲ್ಲ ತುಂಡಾಗಿ ಮಾಡಿ ಒಂದು ಕಡ್ಡಿ ಥರ ಮಾಡಿ ಅದನ್ನು ನಾವು ಇವತ್ತು ಧೂಪವಾಗಿ ಅಗರಬತ್ತಿಯಾಗಿ ನಾವು ಉಪಯೋಗಿಸ್ತೀವಿ. ಅದು ಹೇಳಿದೆ ಈಗಾಗಲೇ, ಸುವಾಸನೆ ಇರ್ಬೋದು, ಮನಃ ಪರಿವರ್ತನೆ, ವಾತಾವರಣದ ಪರಿವರ್ತನೆ. ಒಂದು ಒಳ್ಳೆಯ ಅಗರಬತ್ತಿ ಸುಮ್ಮನೆ ತುಂಬ ಹೊಗೆ ಇಟ್ಬಿಟ್ಟು ಇಷ್ಟಿಷ್ಟು ಹಚ್ಚೋದಲ್ಲ. ಒಂದು ಅಗರಬತ್ತಿಯನ್ನು ನೀವು ಹಚ್ಚಿ ಇಲ್ಲಿಡ್ತೀರಲ್ಲ, ಆದರೆ ಇವತ್ತಿನ ದಿವಸ ಭಗವಂತನಿಗೆ ಒಂದು ಅಗರಬತ್ತಿಯನ್ನು ಬೆಳಗಬಾರ್ದು. ನಾವು ಎಷ್ಟೋ ಸರಿ ನೋಡಿರ್ತೀವಿ, ನಾವು ಜೋಡಿ ಅಗರಬತ್ತಿಯನ್ನು ನಾವು ಬೆಳಗಬೇಕು. ಸೂರ್ಯ ನಮಸ್ಕಾರ ಮಾಡ್ತೀವಿ, ಕೆಲವರು ಮನೆಗಳಲ್ಲಿ ಏನು ಮಾಡ್ತಾರೆ, ದೇವರಿಗೆ ಅಗರಬತ್ತಿಯನ್ನು ಬೆಳಗಿದ್ದಾದಮೇಲೆ ಅದೇ ಅಗರಬತ್ತಿ ತೊಗೊಂಡು ಸೂರ್ಯನಿಗೆ ನಾವು ಬೆಳಗ್ತೀವಿ, ಅಥವಾ ತುಳಸಿ ಕಟ್ಟೆಯನ್ನು ಬೆಳಗ್ತೀವಿ, ಅಥವಾ ಮನೆಯ ಒಂದು ಸಿಂಹದ್ವಾರವನ್ನು ಆ ಒಂದು ಅಗರಬತ್ತಿಯಿಂದ ಬೆಳಗ್ತೀವಿ. ಆದರೆ ಒಂದು ಅಗರಬತ್ತಿಯಿಂದ ನೀವು ಎಲ್ಲೂ ಕೂಡ ಸೂರ್ಯನಿಗೆ ಬೆಳಗೋದಾಗಲಿ, ತುಳಸಿ ಕಟ್ಟೆಗಾಗಲಿ, ಸಿಂಹದ್ವಾರಕ್ಕಾಗಲಿ, ದೇವರ ಮನೆಯಲ್ಲೂ ಕೂಡ ಇದನ್ನು ಬೆಳಗಬಾರ್ದು. ಒಂಟಿ ಅಗರಬತ್ತಿ ಬೇಡ, ಒಂಟಿದು ಒಳ್ಳೆಯದಲ್ಲ. 2 ಅಗರಬತ್ತಿ ಇಲ್ಲದೆ ಇಲ್ಲ ಹಚ್ಚಲೇಬೇಡಿ, ಸುಮ್ಮನೆ ಇದ್ಬಿಡಿ. ಅದು 2 ರೆಡಿ ಮಾಡ್ಕೊಂಡು ಹಚ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಇದರಿಂದ ನಮ್ಮ ದೈಹಿಕ ಪರಿವರ್ತನೆ, ಮಾನಸಿಕ ಪರಿವರ್ತನೆ, ಧನಾತ್ಮಕ ಶಕ್ತಿಗಳು ಇವೆಲ್ಲವೂ ಕೂಡ ವೃದ್ಧಿಯಾಗುತ್ತೆ. ಒಂಟಿ ಅಗರಬತ್ತಿಯಿಂದ ಮನೆಯಲ್ಲಿ ಕಲಹಗಳಾಗುತ್ತೆ, ಕೋಪತಾಪಗಳು ಜಾಸ್ತಿ ಆಗುತ್ತೆ, ತಾಮಸ ಗುಣಗಳು ಜಾಸ್ತಿ ಆಗುತ್ತೆ, ಅನ್ನೆಸರಿ ಟೆನ್ಷನ್ಸ್ ಬರುತ್ತೆ. ಯಾವುದನ್ನು ನಾವು ಒಳ್ಳೆಯದು ಅಂದ್ಕೊಳ್ತೀವೋ ಅದು ಕೆಟ್ಟದಾಗಿ ನಮಗೆ ಪರಿವರ್ತನೆ ಕೂಡ ಆಗುತ್ತೆ. ಇವೆಲ್ಲವೂ ಕೂಡ ಶಾಸ್ತ್ರ ಆಧಾರಿತ, ಶಾಸ್ತ್ರ ವಿದಿತ ಅಂತ ಹೇಳ್ತಾ, ಅವರವರ ನಂಬಿಕೆಗೆ ಅನುಸಾರವಾಗಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.